ಅಪಘಾತವಾಗಿ ಅರ್ಧ ಗಂಟೆಯಾದರೂ ಬಾರದ ಆಂಬ್ಯುಲೆನ್ಸ್. ಪೊಲೀಸ್ ವಾಹನದಲ್ಲಿಯೇ ವ್ಯಕ್ತಿಯನ್ನ ಸಾಗಿಸಿ ಮಾನವೀಯತೆ ಮೆರೆದ ಪಿಎಸ್ಐ ರಾಮಚಂದ್ರಪ್ಪ. ಶನಿವಾರ ಸಂಜೆ ವೈಎನ್ ಹೊಸಕೋಟೆಯ ದೊಡ್ಡಹಳ್ಳಿ ರಸ್ತೆಯ ಎಸ್ಎಸ್ ಕಾನ್ವೆಂಟ್ ಬಳಿ ಬೈಕ್ನಿಂದ ಬಿದ್ದಿದ್ದ ಯುವಕನನ್ನ ಸ್ಥಳೀಯರು ಗಮನಿಸಿ ಕೂಡಲೇ ಆಂಬ್ಯುಲೆನ್ಸ್ ಅನ್ನು ಸಂಪರ್ಕಿಸಿದ್ದಾರೆ. ಆದರೆ ಅರ್ಧ ಗಂಟೆಯಾದರೂ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸಿದ ಕಾರಣ ಅಷ್ಟರಲ್ಲಿಯೇ ಮಾರ್ಗವಾಗಿ ತೆರಳುತ್ತಿದ್ದ ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಮಾನವೀಯತೆ ಮೆರೆದು ತಮ್ಮ ಪೊಲೀಸ್ ವಾಹನದಲ್ಲಿಯೇ ಗಾಯಾಳುನನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಗಾಯಾಳುವನ್ನ ತಕ್ಷಣ ವೈಎನ್ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಗಾಯಾಳು ವೈಎನ್ ಹೊಸಕೋಟೆ ಗ್ರಾಮದ ಮಾರುತಿ ಎಂದು ಗುರುತಿಸಲಾಗಿದೆ. ಅವರು ಅರಡಿರೊಪ್ಪ ಗೇಟ್ನಿಂದ ಗ್ರಾಮದತ್ತ ಬರುತ್ತಿದ್ದಂತಹ ವೇಳೆ ಕತ್ತಲಿನಿಂದ ಎಸ್ಎಸ್ ಕಾನ್ವೆಂಟ್ ಬಳಿ ಇರುವಂತಹ ಹಂಪ್ ಗಮನಿಸದೆ ಬೈಕ್ ಜಾರಿ ಬಿದ್ದಿರುವುದರಿಂದ ಈ ಒಂದು ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದು, ಆಂಬ್ಯುಲೆನ್ಸ್ ಸಮಯಕ್ಕೆ ಬಂದಿದ್ದರೆ ಚಿಕಿತ್ಸೆ ಇನ್ನಷ್ಟು ವೇಗವಾಗಿ ಸಾಧ್ಯವಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ನಿರ್ಲಕ್ಷ್ಯತನವನ್ನು ತೋರುತ್ತಿದ್ದಾರೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದಾಗ್ಯೂ ಪಿಎಸ್ಐ ರಾಮಚಂದ್ರಪ್ಪ ಅವರ ಸಮಯೋಚಿತ ಮಾನವೀಯ ಕ್ರಮ ಸ್ಥಳೀಯರಲ್ಲಿ ಮೆಚ್ಚುಗೆಯನ್ನ ಪಡೆದಿದೆ. ಹೊಸಕೋಟೆ ಗ್ರಾಮದ ವಾಸಿಯಾಗಿರುತ್ತೆ. ಸಾಯಂಕಾಲ ಒಂದು 6:45 ಟೈಮಲ್ಲಿ ನಮ್ಮ ತಮ್ಮನಾದ ಮಾರುತಿ ಅವರಿಗೆ KBI ಆಫೀಸ್ ಮುಂದ್ಗಡೆ ಆಕ್ಸಿಡೆಂಟ್ ಆಗಿತ್ತು. ಆಂಬ್ಯುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಆದ್ರೆ ಯಾವುದೇ ರೀತಿ ಆಂಬ್ಯುಲೆನ್ಸ್ ಆಗಿರುವುದಿಲ್ಲ. ಅದೇ ರಸ್ತೆಯಲ್ಲಿ ಬರ್ಬೇಕಾದ್ರೆ ನಮ್ಮ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತ ರಾಮಚಂದ್ರ ಸಾಹೇಬರು ಅವರು ತಮ್ಮ ಮಾನವೀಯತೆ ಮೆರೆದು ಅವ್ರ ಗಾಡಿಯನ್ನು ತಗೊಂಡು ಹಾಸ್ಪಿಟಲ್ ಸೇರಿಸಿದ್ದಾರೆ. ಇಲ್ಲಿ ವ್ಯವಸ್ಥೆ ಇಲ್ಲಿರೋದು ಆಂಬ್ಯುಲೆನ್ಸ್ ಕೆಟ್ಟೋಗಿದೆ ಅಂತೆ. ಸೊ ಅಲ್ಲಿ ಪಾವಗಡದಿಂದಾನೇ ಬರಬೇಕು. ಅವ್ರಿಗೆ ಅರ್ಧ ಗಂಟೆ 1.5 ಗಂಟೆ ಮಾಡ್ತಾ ಇದ್ರೆ ಆಂಬ್ಯುಲೆನ್ಸ್ ಸರ್ಕಾರ ಬಂದಿಲ್ಲ ಇಲ್ಲಿಗೆ. ಇಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರಾ? ಚಿಕಿತ್ಸೆ ತತ್ಕಾಲ ಕೊಟ್ಟಿದ್ದಾರೆ, ಪಾವಡ ಕಳಿಸಿದ್ದಾರೆ, ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಈಗ ಅಲ್ಲಿಂದ ಇಲ್ಲಿ ಹೊಸಕೋಟೆಯಿಂದ ಪಾವಡಕ್ಕೆ ಹೋಗಿದ್ದಾರೆ. ಹೌದು. ಓಕೆ ಸರ್, ಇಲ್ಲಿ ಡಾಕ್ಟರ್ ಏನಂದ್ರು? ಡಾಕ್ಟರ್ಗೆ ಸದ್ಯಕ್ಕೆ ಅವರೇನು ಏನು ತುರ್ತು ಚಿಕಿತ್ಸೆ ಕೊಟ್ಟು ಕಳಿಸಿದ್ದಾರೆ ಪಾವಡಕ್ಕೆ ಅಷ್ಟು ಮಾತ್ರ ಹೇಳಿದ್ದಾರೆ. ಕಿವಿಯಲ್ಲಿ ಸ್ವಲ್ಪ ರಕ್ತ ಬರ್ತಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಮುಂದೆ ಹೋದ್ಮೇಲೆ ಅವ್ರಿಗೆ ಏನಂತ ಗೊತ್ತಾಗುತ್ತೆ.